ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಬ್ಲಾಗ್ ಬಂದು ನ್ಯೂ ಇಯರ್ ದಿನದ ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದರಲ್ಲೇ ತೋರಿಸ್ತೀನಿ ನ್ಯೂ ಇಯರ್ ದಿನ ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನ. ಸಿಂಪಲ್ ಒಂದು ಚಿಕ್ಕ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದೇನೆ, ತೋರಿಸೋದು ವಿಕ್ನಾ. ಹೇಳೋದು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಎಲ್ರಿಗೂ ಈ ಒಂದು ಹೊಸ ವರ್ಷ ಒಳ್ಳೇದಾಗಲಿ ಅಂತ ಬೈಕೊತೀನಿ. ಇದು ಕ್ಯಾಲೆಂಡರ್ ನ್ಯೂ ಇಯರ್ ಅಷ್ಟೇ. ನಮಗೆ ನಮ್ಮ ಹೊಸ ವರ್ಷ ಬಂದು ಯುಗಾದಿ ಹಬ್ಬ. ಸೊ ಅವಾಗ ನಾವು ನಮ್ಮ ಹೊಸ ವರ್ಷನ ನಾವು ಸೆಲೆಬ್ರೇಷನ್ ಮಾಡೋಣ. ಇದು ಕ್ಯಾಲೆಂಡರ್ ಅಷ್ಟೇ, ಏನೋ ಒಂದು ಸಿಂಪಲ್ ಏನೋ ಸೆಲೆಬ್ರೇಷನ್ ಅಂತ ಮಾಡ್ತಾ ಇದ್ದೀವಿ ಅಷ್ಟೇ. ಆ್ಯಕ್ಚುಲಿ ಅಪ್ಪು ಕೇಳ್ತಾ ಇದ್ದ ಯಾಕಂಗೆ ತೂರಾಡ್ತಾ ಇದೀಯ ಅಂತ. ಏನೂ ಗೊತ್ತಿಲ್ಲ, ಮಾತಾಡಬೇಕಾದ್ರೆ ಓಡಾಡ್ಕೊಂಡು ಮಾತಾಡ್ಬೇಕಂತ ಆಸೆ ಆಗ್ತಿತ್ತು. ಖುಷಿಯಾಗಿ ನಿಮ್ಮ ಜೊತೆ ಮಾತಾಡ್ಬೇಕನ್ನಿಸ್ತಿತ್ತು. ಸೊ ಹಾಗಾಗಿ ಓಡಾಡ್ಕೊಂಡು ಮಾತಾಡ್ತಾ ಇದ್ದೆ. ವಿಜಯ್ ಇಲ್ಲಿ ಕೊತ್ತಂಬರಿ ಬೀಜನ ಹಾಕಿದ್ರು, ಹಾಗೆ ಪುದೀನೂ ಕೂಡ ತಗೊಂಬಂದಾಗ ನೆಟ್ಟಿದ್ರು. ಎರಡೂ ಕೂಡ ಬಂದಿತ್ತು. ನೀವು ಪುದೀನ ನೋಡ್ತಾ ಇರ್ಬೋದು, ಸ್ವಲ್ಪ ಎಲೆ ಬಿಟ್ಟಿತ್ತು. ಆ ಕೊತ್ತಂಬರಿ ಬೀಜ ಅಂತೂ ಸಕ್ಕದಾಗಿ ಬಂದಿತ್ತು. ಒಂದಷ್ಟು ಬೇಕಿತ್ತು, ಖಾಲಿಯಾಗಿಬಿಟ್ಟಿತ್ತು ಮನೆಯಲ್ಲಿ. ಸೊ ಅದನ್ನೇ ಕಿತ್ಕೊಳ್ಳೋಣ, ನೆಕ್ಸ್ಟ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂದ್ಬಿಟ್ಟು ಕಿತ್ಕೊತಾ ಇದ್ದೆ. ಆಮೇಲೆ ನಾವು ನ್ಯೂ ಇಯರ್ ಹಿಂದಿನ ದಿನದ್ದು ಬ್ಲಾಗು. ಹಿಂದಿನ ದಿನ ನಾವು ಚಪಾತಿ ಹಾಗೆ ಮಟನ್ ಕರಿ ಮತ್ತು ಮೋಮೋಸ್ನ ಮಾಡ್ಕೊಂಡಿದ್ವಿ. 3 ಥರ ಮಾಡಿಕೊಂಡು ತಿಂದ್ವಿ. ಅಂದರೆ ಎಲ್ಲೂ ಹೋಗಲಿಲ್ಲ, ಎಲ್ಲಾದರೂ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು. ಏನೇನೋ ಪ್ಲ್ಯಾನ್ ಮಾಡಿದ್ವಿ. ಇಲ್ಲ ಅಪಾರ್ಟ್ಮೆಂಟಲ್ಲೇ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡೋಣ ಅಂದ್ಕೊಂಡ್ವಿ. ಸ್ವಲ್ಪ ಜನ ಇರಲಿಲ್ಲ, ಲೀವ್ ಇತ್ತಲ್ಲ, ಕ್ರಿಸ್ಮಸ್ ಲೀವ್, ನ್ಯೂ ಇಯರ್ಗೆಲ್ಲ. ಸೊ ಎಷ್ಟೊಂದು ಜನ ಆಚೆ ಹೋಗ್ಬಿಟ್ಟಿದ್ರು. ಇರೋಷ್ಟು ಜನ ಸೇರ್ಕೊಂಡು ಕೇಕ್ ಕಟ್ ಮಾಡೋಣ ಅಂದ್ಕೊಂಡ್ವಿ. ಅದು ಕೂಡ ಪ್ಲ್ಯಾನ್ ಆಗಲಿಲ್ಲ, ಅದು ಕೂಡ ಕ್ಯಾನ್ಸಲ್ ಆಯಿತು. ಇಲ್ಲ ನಾವೆಲ್ಲಾದರೂ ಹೋಗೋಣ ಫ್ರೆಂಡ್ಸ್ ಮನೆಗೆ ಅಲ್ಲಿ ಇಲ್ಲಿ ಅಂದ್ಕೊಂಡ್ವಿ, ಅದು ಕೂಡ ಆಗಲಿಲ್ಲ, ಯಾರೂ ಸಿಗಲಿಲ್ಲ. ಸೊ ಸ್ವಲ್ಪ ಎಲ್ಲರೂ ಬ್ಯುಸಿ ಇರೋದ್ರಿಂದ ಎಲ್ಲೂ ಹೋಗೋದಕ್ಕೂ ಆಗಲಿಲ್ಲ. ನಾವು ಆಚೆ ಹೋಗಿ ಡಿನ್ನರ್ ಮಾಡೋಣ ಅಂದ್ಕೊಂಡ್ವಿ ನ್ಯೂ ಇಯರ್ ಹಿಂದಿನ ದಿನನೇ. ಸೊ ಅದು ಕೂಡ ಆಗಲಿಲ್ಲ, ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಮನೆಯಲ್ಲೇ ಮಟನ್ ಕರಿ ಹಾಗೆ ಚಪಾತಿ ಮತ್ತು ಮೋಮೋಸ್ನ ಮಾಡಿಕೊಂಡು ಹಿಂದಿನ ದಿನ ಆ ರೀತಿ ನಾವು ಕಳೆದ್ವಿ. ನ್ಯೂ ಇಯರ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ 12 o'clock ತನಕ ನಾವು ಆ ರೀತಿ ಮಾಡ್ಕೊಂಡ್ವಿ. ನಾನಿಲ್ಲಿ ಪಾತ್ರೆ ಎಲ್ಲ ಡಿಶ್ ವಾಷರ್ಗೆ ಹಾಕಿದ್ನಲ್ಲ, ಸೊ ಆ ಟ್ರೇ ಒಂದು ತೊಗೊಂಬಂದು ನಾನಿಲ್ಲಿ ಜೋಡಿಸ್ಕೊತಾ ಇದ್ದೆ. ಆಮೇಲೆ ವಿಜಯ್ ಅವರು ಮೋಮೋಸ್ನ ಮಾಡ್ತಾಯಿದ್ರು. ನಾನು ಎಷ್ಟೊಂದು ಸಲ ಅನ್ಕೊತಾ ಇರ್ತೀನಿ ಮೋಮೋಸ್ ಒಂದು ರೆಸಿಪಿ ಹಾಕಬೇಕು ನಿಮ್ಮ ಹತ್ರ ಅಂತ. ಇಲ್ಲಿ ಇವ್ರು ಮಾಡ್ತಾ ಇರೋದು ಚಿಕನ್ ಮೋಮೋಸ್ ಅಲ್ಲ, ಮಟನ್ ಮೋಮೋಸು ಅನ್ಕೊತಾನೆ ಇರ್ತೀನಿ. ಬಟ್ ಏನೋ ಗೊತ್ತಿಲ್ಲ, ಅವರು ಅರ್ಜೆಂಟಲ್ಲಿ ಮಾಡ್ತಾರೆ, ಲೇಟ್ ಆಗಿಬಿಡುತ್ತೆ ಮೋಮೋಸ್ ಅದೆಲ್ಲ ಹೊತ್ಕೊಂಡು ಅಂತ. ವಿಜಯ್ ತುಂಬ ಚೆನ್ನಾಗಿ ಮಾಡ್ತಾರೆ ಮೋಮೋಸ್ನ. ಅದರಲ್ಲೂ ಅವತ್ತು ಮಟನ್ ಮೋಮೋಸ್ನ ಮಾಡಿದ್ರು, ಸಕ್ಕತ್ತಾಗಿ ಮಾಡಿದ್ರು. ಅದನ್ನ ನೆಕ್ಸ್ಟ್ ಬರೋಂಥ ಯಾವಾಗಲಾದರೂ ಒಂದು ಬ್ಲಾಗ್ಸಲ್ಲಿ ನಾನು ರೆಸಿಪಿನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನಮ್ಮ ಅಪಾರ್ಟ್ಮೆಂಟಲ್ಲಂತೂ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇರೋದ್ರಿಂದ ಅವರಂತೂ ಎಲ್ಲ DJ ಎಲ್ಲ ಕರೆಸಿ ಲೈಟ್ ಸೆಟ್ಟಿಂಗ್ ಎಲ್ಲ ಮಾಡಿಕೊಂಡು ಅರೇಂಜ್ಮೆಂಟಲ್ಲಿ ಸಕ್ಕದಾಗಿ ಕುಣಿತಾ ಇದ್ರು. 12 o'clock ತನಕ ಚೆನ್ನಾಗಿ ಕುಣಿದ್ರು. 9 to 12 ತನಕ ಸರಿಯಾಗಿ ಕುಣಿದು ಎಲ್ಲ ನ್ಯೂ ಇಯರ್ ಅಂತ ಹೇಳ್ಕೊಂಡು ಮನೆಗೆ ಹೋದ್ರು. ನಾನು ಸುಮ್ಮನೆ ಹೋಗಿದ್ದೆ ಅಷ್ಟೇ, ನಾವೆಲ್ಲ ಹೋಗಿ ಏನು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನಾವು ಮನೆಯಲ್ಲೇ ಚಿಕ್ಕದಾಗಿ ಒಂದು ಕೇಕ್ನ ತೊಗೊಂಬಂದು ಕಟ್ ಮಾಡಿದ್ವಿ. ನಮ್ಮ ಮನೇಲಿ ಕೇಕ್ ಯಾರಿಗೂ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತೇ ಇರುತ್ತೆ. ಹಾಗಾಗಿ ನಾವು ಚಿಕ್ಕದೊಂದು 1/2 kg ಕೇಕ್ನ ತೊಗೊಂಬಂದು ಕಟ್ ಮಾಡಿ ಒಂದು ನ್ಯೂ ಇಯರ್ನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಅಲ್ಲಿ ಹೋಗ್ಬೋದು, ನಾರ್ತ್ ಇಂಡಿಯನ್ಸ್ ಎಲ್ರಿಗೂ ಕೂಡ ಇನ್ವೈಟ್ ಮಾಡಿದ್ರು. ಗ್ರೂಪಲ್ಲಿ ಹಾಕ್ಬಿಡ್ತಾರೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಎಲ್ಲರೂ ಬನ್ನಿ ಅಂತ. ಬಟ್ ಏನಪ್ಪ ಅಂದರೆ ನನಗೆ ಇಷ್ಟ ಆಗಲ್ಲ. ಬಟ್ ಅಲ್ಲಿ ಏನು ಅಂದರೆ ಅವರು ಬರೀ ಹಿಂದಿ ಸಾಂಗ್ಸ್ನೇ ಹಾಕ್ಕೊಂಡು ಅವರು ಕುಣಿತಾ ಇರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಅವ್ರ ಸಾಂಗಿಗೆ ಭಾಷೆನ ಅವಮಾನ ಮಾಡ್ತಿಲ್ಲ, ಬಟ್ ಅವ್ರ ಭಾಷೆ ಸಾಂಗಿಗೆ ನಾವ್ಯಾಕಪ್ಪ ಡ್ಯಾನ್ಸ್ ಮಾಡಬೇಕು. ಒಂದು ಕನ್ನಡ ಸಾಂಗ್ನು ಕೂಡ ಅವ್ರು ಪ್ಲೇ ಮಾಡಲ್ಲ. ಇದಕ್ಕೆ ನಾವು ನಮ್ಮ ಸ್ಟೇಟಲ್ಲಿ ಇದ್ಕೊಂಡು ಯಾಕೆ ಅವ್ರಿಗೆ ಇನ್ನೂ ಎನ್ಕರೇಜ್ ಮಾಡಬೇಕು, ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ಅವ್ರ ಒಂದು ಭಾಷೆಗೆ ನಾವು ಯಾಕೆ ಸಾಂಗ್ನ ಹಾಕ್ಕೊಂಡು ನಾವು ಕುಣಿಬೇಕು. ಕನ್ನಡ ಸ್ಟೇಟಲ್ಲಿ ಇದ್ಕೊಂಡು ಅವ್ರಿಗೂ ಒಂದು ಕನ್ನಡ ಅಭಿಮಾನ ಅಂತ ಇದ್ದರೆ ಕನ್ನಡ ಸಾಂಗ್ಸ್ನ ಹಾಕ್ಲಿ, ಯಾವಾಗ ಬೇಕಾದರೆ ಹೋಗಿ ಡ್ಯಾನ್ಸ್ ಮಾಡೋಣ, ಎಲ್ಲರ ಜೊತೆಗೂ ಸೇರ್ಕೊಳ್ಳೋಣ. ಅವ್ರು ಏನೋ ಹಾಕೋದಿಲ್ಲ. ನಾನು ತುಂಬ ಫಂಕ್ಷನ್ಸ್ ಎಲ್ಲ ನೋಡ್ಬಿಟ್ಟಿದ್ದೀನಿ, ಅವ್ರದ್ದು ಸೆಲೆಬ್ರೇಷನ್ ಇದ್ದಾಗ ಕನ್ನಡ ಸಾಂಗ್ಸ್ ಒಂದು ಕೂಡ ಅವ್ರು ಪ್ಲೇ ಮಾಡಲ್ಲ. ನಂಗೆ ಹಾಗಾಗಿ ಅವ್ರ ಜೊತೆ ಹೋಗೋದಕ್ಕೂ ಇಷ್ಟ ಆಗೋದಿಲ್ಲ. ಅವ್ರಿಗೊಂದು ಸ್ವಲ್ಪ ಇರಬೇಕು. ಕರ್ನಾಟಕ ಸ್ಟೇಟಲ್ಲಿ ಇದ್ದೀವಿ, ಕನ್ನಡಕ್ಕೆ ಇಲ್ಲೇ ಅನ್ನ ತಿಂತಾ ಇದ್ದೀವಿ, ಇಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ, ಇಲ್ಲೇ ನಮ್ಮ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂದಮೇಲೆ ಅದೊಂದು ಅವ್ರಿಗೆ ಕೃತಜ್ಞತೆ ಇರಬೇಕು ಕರ್ನಾಟಕದ ಮೇಲೆ. ಬಟ್ ಅವ್ರಿಗೆ ಯಾವುದೇ ರೀತಿ ಕೃತಜ್ಞತೆ ಇಲ್ಲ. ಅವ್ರಿಗೇನು ಅವ್ರ ಭಾಷೆ ಇರುತ್ತೆ ಅಷ್ಟೇನೆ, ಅವ್ರು ಅಷ್ಟೇನೆ ನೋಡ್ಕೊಳ್ಳೋದು. ಸೊ ನನಗೆ ಆ ಥರ ಇಷ್ಟ ಆಗಲ್ಲ. ಅವ್ರು ಇದಕ್ಕೆ ನಾವು ಇನ್ನೂ ಹೋಗಿ ಸಪೋರ್ಟ್ ಮಾಡ್ದಂಗಿರುತ್ತೆ. ಅವ್ರ ಲ್ಯಾಂಗ್ವೇಜ್ಗೆ ಅವ್ರ ಭಾಷೆಗೆ ಹೋಗಿ ನಾವು ಕುಣಿದ್ರೆ ಅವ್ರಿಗಿನ್ನ ಎನ್ಕರೇಜ್ ಮಾಡ್ದಂಗಿರುತ್ತೆ. ಬಿಡಪ್ಪ ಇವರೆಲ್ಲರೂ ಬರ್ತಾರೆ, ನಾವು ಸಾಧಿಸ್ಕೋಬೋದು ಅನ್ನೋ ಥರ ಇರುತ್ತೆ. ನಂಗೆ ಆ ಥರ ಇಷ್ಟನೇ ಆಗಲ್ಲ ನಿಜವಾಗ್ಲೂ. ಅವ್ರಿಗೆ ಹೋಗಿ ಸಪೋರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಇನ್ನು ಕನ್ನಡ ಸಾಂಗ್ಸ್ ಹಾಕ್ಲಿ ಬೇಕಿದ್ರೆ ನಾವು
ಹೋಗ್ತೀವಿ. ಅದನ್ನ ಬಿಟ್ಬಿಟ್ಟು ಬರೀ ಅವ್ರದಕ್ಕೆ ನಾವು ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ನಮ್ಮ ಸ್ಟೇಟಲ್ಲಿ ಇದ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ಅವ್ರು ಇನ್ನೂ ಬೆಳೀತಾ ಹೋಗ್ತಾ ಇರ್ತಾರೆ, ನಾವು ಕನ್ನಡದವ್ರು ಹಿಂದೆನೇ ಉಳ್ಕೋಬೇಕಾಗುತ್ತೆ. ನೀವು ಕೇಳ್ಬೋದು ವಿಜಯ್ ಕೂಡ ಡೆಲ್ಲಿಯಲ್ಲಿ ಹಿಂದಿ ಮಾತಾಡ್ತಾರೆ ಅಂತ, ಬಟ್ ಅವ್ರು ಹುಟ್ಟಿ ಬೆಳೆದಿರೋದು ಅಲ್ಲೇ. ಬಟ್ ನಾನು ಎಲ್ಲೋದ್ರೂ ಅವ್ರಿಗೆ ಹಿಂದಿ ಮಾತಾಡೋದಕ್ಕೆ ಬಿಡಲ್ಲ, ಕನ್ನಡನೇ ಮಾತಾಡು ಅಂತ. ಆದಷ್ಟು ನಾನು ಅವ್ರ ಜೊತೆ ಜಗಳನೇ ಮಾಡ್ತಾ ಇರ್ತೀನಿ ಯಾವಾಗಲೂ. ನಾನು ಎಲ್ಲ ಭಾಷೆನೂ ಕೂಡ ಗೌರವಿಸ್ತೀನಿ, ಹಂಗಂತ ನಮ್ಮ ಭಾಷೆನ ಬಿಟ್ಟು ನಾನು ಬೇರೆ ಭಾಷೆಗೆ ಹೋಗ್ಬೇಕು ಅನ್ನೋ ಅವಶ್ಯಕತೆ ನನಗೇನೂ ಇಲ್ಲ. ಸೊ ಹಾಗಾಗಿ ನನಗೆ ಆ ಥರ ಇಷ್ಟ ಆಗೋದಿಲ್ಲ ಹೋಗೋದಕ್ಕೆ. ಚಿಕನ್ ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಬಂತು. ದುವಿಗೆ ಈಸ್ಕೊಂಡೆ. ಮೋಮೋಸ್ ಚಿಕನ್ ನಾವೇ ಮಟನ್ ಮೋಮೋಸ್ ಮಾಡಿದ್ದೀವಲ್ಲ ಮನೇಲಿ. ಮಟನ್ ಮೋಮೋಸ್ ಮಾಡಿದ್ದೀವಲ್ಲ, ಮೋಮೋಸ್ ಯಾಕೆ ಆರ್ಡ್ರ್ ಮಾಡೋಣ? ಓ ಮೋಮೋಸ್ ಚಿಕನ್ ಆರ್ಡ್ರ್ ಮಾಡಿದ್ಯಾ ನೀನು? ನಾವು ಮನೇಲಿ ಮಟನ್ ಮೋಮೋಸ್ ಮಾಡಿದ್ದೀವಿ. ಎಂತ ತಲೆ ದುವಿಗ್ದು ಕ್ಲಾರಿಟಿ ಕೊಡ್ತಾ ನೋಡು ಚೆನ್ನಾಗಿ. ಹಾಂ ಓಪನ್ ಮಾಡು. ದುವಿಗಂತೂ ಚಿಕನ್ನ ಇಟ್ಕೊಂಡು ಓಪನ್ ಮಾಡೋಕ್ಕೆ 1 ಗಂಟೆ ಮಾಡಾಕ್ಬಿಟ್ಟೆ. ಎಷ್ಟು ಹೇಳ್ತಾ ಇದ್ದೀನಿ ಬೇಗ ಮಾಡೋ, ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಓಪನ್ ಮಾಡ್ತಿರ್ಲಿಲ್ಲ. ಒಂದೊಂದೇ ತೆಗೆದು ತೋರಿಸ್ತಾ ಇದ್ದ. ಇದು ಟಿಶ್ಯೂ, ಇದು ಸಾಸು, ಬಾರ್ಬಿಕ್ಯೂ ಸಾಸ್ ಎಲ್ಲ ಕೊಟ್ಟಿದ್ರು, ಮತ್ತು ಟೊಮೆಟೊ ಸಾಸ್ ಎಲ್ಲ ಕೊಟ್ಟಿದ್ರು. ಎಲ್ಲ ತೆಗೆದು ತೋರಿಸ್ತಾ ಇದ್ದ. ಡಸ್ಟ್ಬಿನ್ ಹಾಕ್ಬೇಕು ದುವಿ, ಡಸ್ಟ್ಬಿನ್ ಹಾಕ್ಬೇಕಮ್ಮ, ಕೆಳಗೆ ಹಾಕ್ಬಾರ್ದು. ಇವಾಗ್ಲೇ ಹಾಕ್ಬೇಕು. ತೋರ್ಸು ಬೇಗ ಚಿಕನ್ನು, ಎಲ್ರು ಕಾಯ್ತಾ ಇದಾರೆ. ಬೇಗ ತೋರ್ಸು. चलो अब दूसरा बोलो. ठीक है हाँ अब उठाओ. ಅಪ್ಪು ಕಾಯ್ತಾ ಇದ್ದಾನೆ ತಿನ್ನಕ್ಕೆ. अन्ना सांभर ತಿಂತಾನೆ. क्या आपने कहा था नहीं करते ना. ಅನ್ನ ಸಾಂಬಾರ್ ತಿನ್ನು. ಆಚೆ ಹೋಗೋ ಪ್ಲಾನು ಕೂಡ ಕ್ಯಾನ್ಸಲ್ ಆಯಿತು. ಸೊ ಆಮೇಲೆ ಮನೆಯಲ್ಲೇ ಸಿಂಪಲ್ಲಾಗಿ ಮೋಮೋಸು, ಮಟನ್ ಕರಿ ಮತ್ತು ಚಪಾತಿ, ಮತ್ತು ಅದ್ರ ಜೊತೆಗೆ KFC ಚಿಕನ್ ಥರ ಬಟ್ ಬೇರೆ ಕಂಪ್ನಿದು ಅದನ್ನು ತರಿಸ್ಕೊಂಡಿದ್ವಿ ಆನ್ಲೈನಲ್ಲಿ. ಬಟ್ ಗೊತ್ತಿಲ್ಲ, ನಾವು ಹೊಸದಾಗಿ ಸ್ವಲ್ಪ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ, ಯಾವ್ಯಾವ ಕಂಪ್ನಿಲಿ ಏನೇನೆಲ್ಲ ಲಾಂಚ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ಅಭ್ಯಾಸ. ಸೊ ಹಾಗಾಗಿ KFC ಅಲ್ಲದೆ ಬೇರೆದ್ರಲ್ಲಿ ತರಿಸಿದ್ವಿ. ಸೇಮ್ ಅದೇ ಥರ ಚಿಕನ್ನೇ, ಬಟ್ ಬೇರೆ ಕಂಪ್ನಿದು ಅಷ್ಟೇ. ಅಷ್ಟೊಂದೇನು ಟೇಸ್ಟ್ ಅನ್ನಿಸ್ತಿಲ್ಲ. KFCದೇ ಬೆಟರ್ ಅಂತ ಅನ್ನಿಸ್ತು ಇದಕ್ಕಿಂತ. ಸ್ವಲ್ಪ ಇದು ಜಾಸ್ತಿ ಬೆಂದಿರೋ ಥರ ಇತ್ತು, ಮತ್ತು ಟೇಸ್ಟು ಕೂಡ ಸ್ವಲ್ಪ ಕಮ್ಮಿ ಅನ್ನಿಸ್ತು ನಂಗೆ. ಅಷ್ಟೊಂದೇನು ಇಷ್ಟ ಆಗಲಿಲ್ಲ KFC ಅಷ್ಟು. ವಿಜಯ್ ಅವ್ರ ಪಾರ್ಟಿ ಮಾಡ್ತಾ ಇದ್ರು, ನಾವು ನಮ್ಮ ಪಾರ್ಟಿನ ಅದನ್ನ ತಿನ್ಕೊಂಡು ಕೋಲ್ಡ್ ಡ್ರಿಂಕ್ಸ್ನೆಲ್ಲ ಕುಟ್ಕೊಂಡು ಈ ಒಂದು ನ್ಯೂ ಇಯರ್ನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟೇ. ಮನೆಯಲ್ಲೇ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡ್ವಿ. ನಾವೇ ಅಡುಗೆ ಎಲ್ಲ ಮಾಡಿಕೊಂಡು ಒಂದಷ್ಟು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಟ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಷ್ಟೇ, ಎಲ್ಲೂ ಹೋಗಲಿಲ್ಲ, ಏನು ಪ್ಲ್ಯಾನ್ ಇಲ್ಲ. ಸುಮ್ಮನೆ ನ್ಯೂ ಇಯರ್ ನಾವು ಈ ರೀತಿ ಮನೆಯಲ್ಲಿ ಸ್ಪೆಂಡ್ ಮಾಡಿದ್ವಿ ಟೈಮ್ನ ಮಕ್ಕಳ ಜೊತೆ, ಎಲ್ಲರ ಜೊತೆನೂ ಕೂಡ. ಸೊ ಈ ಒಂದು ನ್ಯೂ ಇಯರ್ನ ಬ್ಲಾಗ್ ಇದಾಗಿತ್ತು. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಈ ಒಂದು ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್. बेबी कोल्ड ड्रिंक दिखाओ अपना. कोल्ड ड्रिंक चीयर्स तो कर दो. अपू का चीयर्स. अपू चीयर्स करो उसके साथ. चीयर्स करो.